ಮೇಲ್ಸೇತುವೆಗೆ ಹಾಕಿದ್ದಂತ ಹೈಟ್ ಗೇಟ್ ಕುಸಿತವಾಗಿದೆ. ಬೆಂಗಳೂರಿನ ಚಂದಾಪುರ ಹೆದ್ದಾರಿಯಲ್ಲಿ ಒಂದು ಘಟನೆ ನಡೆದಿದೆ. ಅದೃಷ್ಟವಶಾತ್ ಭಾರಿ ಅನಾಹುತ ತಪ್ಪಿದೆ. ಹೆದ್ದಾರಿಗೆ ಅಡ್ಡಲಾಗಿ ಗೇಟ್ ಬಿದ್ದು ಟ್ರಾಫಿಕ್ ಜಾಮ್ ಉಂಟಾಗಿತ್ತು. ಟ್ರಾಫಿಕ್ ಜಾಮ್ನಿಂದ ವಾಹನ ಸವಾರರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ರೈಲ್ವೆ ಮೇಲ್ಸೇತುವೆಗೆ ಹಾಕಿದ್ದಂತಹ ಗೇಟ್ ಕೆಳಕ್ಕೆ ಬಿದ್ದಂತಹ ಪರಿಣಾಮ ಚಂದಾಪುರ ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿ ಸಂಪೂರ್ಣವಾಗಿ ಟ್ರಾಫಿಕ್ ಜಾಮ್ನಿಂದ ಕೂಡಿತ್ತು. ಇದರಿಂದ ವಾಹನ ಸವಾರರು ಪರದಾಡುವಂತಹ ಪರಿಸ್ಥಿತಿ ಉಂಟಾಗಿತ್ತು. ಬೃಹತ್ ವಾಹನ ಓಡಾಡದಂತೆ ಹೈಟ್ ಗೇಟ್ ಅನ್ನ ಹಾಕಲಾಗಿತ್ತು. ಆದರೆ ಈ ಹೈಟ್ ಗೇಟ್ ಏಕಾಏಕಿಯಾಗಿ ಕುಸಿದು ಬಿದ್ದಿತ್ತು. ಈ ಹಿನ್ನೆಲೆಯಲ್ಲಿ ಸದ್ಯದ ಮಟ್ಟಿಗೆ ಬೆಂಗಳೂರು ಹಾಗೆ ಚಂದಾಪುರ ಹೈವೇ ರಸ್ತೆ ಟ್ರಾಫಿಕ್ ಜಾಮ್ನಿಂದ ವಾಹನ ಸವಾರರು ಪರದಾಡುವಂತಾಗಿತ್ತು. ಮೇಲ್ಸೇತುವೆಗೆ ಹಾಕಿದ್ದಂತ ಹೈಟ್ ಗೇಟ್ ಕುಸಿತವಾಗಿದೆ. ಬೆಂಗಳೂರಿನ ಚಂದಾಪುರ ಹೆದ್ದಾರಿಯಲ್ಲಿ ಒಂದು ಘಟನೆ ನಡೆದಿದೆ. ಅದೃಷ್ಟವಶಾತ್ ಭಾರಿ ಅನಾಹುತ ತಪ್ಪಿದೆ. ಹೆದ್ದಾರಿಗೆ ಅಡ್ಡಲಾಗಿ ಗೇಟ್ ಬಿದ್ದು ಟ್ರಾಫಿಕ್ ಜಾಮ್ ಉಂಟಾಗಿತ್ತು. ಟ್ರಾಫಿಕ್ ಜಾಮ್ನಿಂದ ವಾಹನ ಸವಾರರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ರೈಲ್ವೆ ಮೇಲ್ಸೇತುವೆಗೆ ಹಾಕಿದ್ದಂತಹ ಗೇಟ್ ಕೆಳಕ್ಕೆ ಬಿದ್ದಂತಹ ಪರಿಣಾಮ ಚಂದಾಪುರ ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿ ಸಂಪೂರ್ಣವಾಗಿ ಟ್ರಾಫಿಕ್ ಜಾಮ್ನಿಂದ ಕೂಡಿತ್ತು. ಇದರಿಂದ ವಾಹನ ಸವಾರರು ಪರದಾಡುವಂತಹ ಪರಿಸ್ಥಿತಿ ಉಂಟಾಗಿತ್ತು. ಬೃಹತ್ ವಾಹನ ಓಡಾಡದಂತೆ ಹೈಟ್ ಗೇಟ್ ಅನ್ನ ಹಾಕಲಾಗಿತ್ತು. ಆದರೆ ಈ ಹೈಟ್ ಗೇಟ್ ಏಕಾಏಕಿಯಾಗಿ ಕುಸಿದು ಬಿದ್ದಿತ್ತು. ಈ ಹಿನ್ನೆಲೆಯಲ್ಲಿ ಸದ್ಯದ ಮಟ್ಟಿಗೆ ಬೆಂಗಳೂರು ಹಾಗೆ ಚಂದಾಪುರ ಹೈವೇ ರಸ್ತೆ ಟ್ರಾಫಿಕ್ ಜಾಮ್ನಿಂದ ವಾಹನ ಸವಾರರು ಪರದಾಡುವಂತಾಗಿತ್ತು. ಮೇಲ್ಸೇತುವೆಗೆ ಹಾಕಿದ್ದಂತ ಹೈಟ್ ಗೇಟ್ ಕುಸಿತವಾಗಿದೆ. ಬೆಂಗಳೂರಿನ ಚಂದಾಪುರ ಹೆದ್ದಾರಿಯಲ್ಲಿ ಒಂದು ಘಟನೆ ನಡೆದಿದೆ. ಅದೃಷ್ಟವಶಾತ್ ಭಾರಿ ಅನಾಹುತ ತಪ್ಪಿದೆ. ಹೆದ್ದಾರಿಗೆ ಅಡ್ಡಲಾಗಿ ಗೇಟ್ ಬಿದ್ದು ಟ್ರಾಫಿಕ್ ಜಾಮ್ ಉಂಟಾಗಿತ್ತು. ಟ್ರಾಫಿಕ್ ಜಾಮ್ನಿಂದ ವಾಹನ ಸವಾರರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ರೈಲ್ವೆ ಮೇಲ್ಸೇತುವೆಗೆ ಹಾಕಿದ್ದಂತಹ ಗೇಟ್ ಕೆಳಕ್ಕೆ ಬಿದ್ದಂತಹ ಪರಿಣಾಮ ಚಂದಾಪುರ ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿ ಸಂಪೂರ್ಣವಾಗಿ ಟ್ರಾಫಿಕ್ ಜಾಮ್ನಿಂದ ಕೂಡಿತ್ತು. ಇದರಿಂದ ವಾಹನ ಸವಾರರು ಪರದಾಡುವಂತಹ ಪರಿಸ್ಥಿತಿ ಉಂಟಾಗಿತ್ತು. ಬೃಹತ್ ವಾಹನ ಓಡಾಡದಂತೆ ಹೈಟ್ ಗೇಟ್ ಅನ್ನ ಹಾಕಲಾಗಿತ್ತು. ಆದರೆ ಈ ಹೈಟ್ ಗೇಟ್ ಏಕಾಏಕಿಯಾಗಿ ಕುಸಿದು ಬಿದ್ದಿತ್ತು. ಈ ಹಿನ್ನೆಲೆಯಲ್ಲಿ ಸದ್ಯದ ಮಟ್ಟಿಗೆ ಬೆಂಗಳೂರು ಹಾಗೆ ಚಂದಾಪುರ ಹೈವೇ ರಸ್ತೆ ಟ್ರಾಫಿಕ್ ಜಾಮ್ನಿಂದ ವಾಹನ ಸವಾರರು ಪರದಾಡುವಂತಾಗಿತ್ತು. ಮೇಲ್ಸೇತುವೆಗೆ ಹಾಕಿದ್ದಂತ ಹೈಟ್ ಗೇಟ್ ಕುಸಿತವಾಗಿದೆ. ಬೆಂಗಳೂರಿನ ಚಂದಾಪುರ ಹೆದ್ದಾರಿಯಲ್ಲಿ ಒಂದು ಘಟನೆ ನಡೆದಿದೆ. ಅದೃಷ್ಟವಶಾತ್ ಭಾರಿ ಅನಾಹುತ ತಪ್ಪಿದೆ. ಹೆದ್ದಾರಿಗೆ ಅಡ್ಡಲಾಗಿ ಗೇಟ್ ಬಿದ್ದು ಟ್ರಾಫಿಕ್ ಜಾಮ್ ಉಂಟಾಗಿತ್ತು. ಟ್ರಾಫಿಕ್ ಜಾಮ್ನಿಂದ ವಾಹನ ಸವಾರರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ರೈಲ್ವೆ ಮೇಲ್ಸೇತುವೆಗೆ ಹಾಕಿದ್ದಂತಹ ಗೇಟ್
ಕೆಳಕ್ಕೆ ಬಿದ್ದಂತಹ ಪರಿಣಾಮ ಚಂದಾಪುರ ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿ ಸಂಪೂರ್ಣವಾಗಿ ಟ್ರಾಫಿಕ್ ಜಾಮ್ನಿಂದ ಕೂಡಿತ್ತು. ಇದರಿಂದ ವಾಹನ ಸವಾರರು ಪರದಾಡುವಂತಹ ಪರಿಸ್ಥಿತಿ ಉಂಟಾಗಿತ್ತು. ಬೃಹತ್ ವಾಹನ ಓಡಾಡದಂತೆ ಹೈಟ್ ಗೇಟ್ ಅನ್ನ ಹಾಕಲಾಗಿತ್ತು. ಆದ್ರೆ ಈ ಹೈಟ್ ಗೇಟ್ ಏಕಾಏಕಿಯಾಗಿ ಕುಸಿದು ಬಿದ್ದಿತ್ತು. ಈ ಹಿನ್ನೆಲೆಯಲ್ಲಿ ಸದ್ಯದ ಮಟ್ಟಿಗೆ ಬೆಂಗಳೂರು ಹಾಗೆ ಚಂದಾಪುರ ಹೈವೇ ರಸ್ತೆ ಟ್ರಾಫಿಕ್ ಜಾಮ್ನಿಂದ ವಾಹನ ಸವಾರರು ಪರದಾಡುವಂತಾಗಿತ್ತು. ಸೇತುವೆಗೆ ಹಾಕಿದ್ದಂತ ಹೈಟ್ ಗೇಟ್ ಕುಸಿತವಾಗಿದೆ. ಬೆಂಗಳೂರಿನ ಚಂದಾಪುರ ಹೆದ್ದಾರಿಯಲ್ಲಿ ಒಂದು ಘಟನೆ ನಡೆದಿದೆ. ಅದೃಷ್ಟವಶಾತ್ ಭಾರಿ ಅನಾಹುತ ತಪ್ಪಿದೆ. ಹೆದ್ದಾರಿಗೆ ಅಡ್ಡಲಾಗಿ ಗೇಟ್ ಬಿದ್ದು ಟ್ರಾಫಿಕ್ ಜಾಮ್ ಉಂಟಾಗಿತ್ತು. ಟ್ರಾಫಿಕ್ ಜಾಮ್ನಿಂದ ವಾಹನ ಸವಾರರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ರೈಲ್ವೆ ಮೇಲ್ಸೇತುವೆಗೆ ಹಾಕಿದ್ದಂತಹ ಗೇಟ್ ಕೆಳಕ್ಕೆ ಬಿದ್ದಂತಹ ಪರಿಣಾಮ ಚಂದಾಪುರ ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿ ಸಂಪೂರ್ಣವಾಗಿ ಟ್ರಾಫಿಕ್ ಜಾಮ್ನಿಂದ ಕೂಡಿತ್ತು. ಇದರಿಂದ ವಾಹನ ಸವಾರರು ಪರದಾಡುವಂತಹ ಪರಿಸ್ಥಿತಿ ಉಂಟಾಗಿತ್ತು. ಬೃಹತ್ ವಾಹನ ಓಡಾಡದಂತೆ ಹೈಟ್ ಗೇಟ್ ಅನ್ನ ಹಾಕಲಾಗಿತ್ತು. ಆದ್ರೆ ಈ ಹೈಟ್ ಗೇಟ್ ಏಕಾಏಕಿಯಾಗಿ ಕುಸಿದು ಬಿದ್ದಿತ್ತು. ಈ ಹಿನ್ನೆಲೆಯಲ್ಲಿ ಸದ್ಯದ ಮಟ್ಟಿಗೆ ಬೆಂಗಳೂರು ಹಾಗೆ ಚಂದಾಪುರ ಹೈವೇ ರಸ್ತೆ ಟ್ರಾಫಿಕ್ ಜಾಮ್ನಿಂದ ವಾಹನ ಸವಾರರು ಪರದಾಡುವಂತಾಗಿತ್ತು. ಸೇತುವೆಗೆ ಹಾಕಿದ್ದಂತ ಹೈಟ್ ಗೇಟ್ ಕುಸಿತವಾಗಿದೆ. ಬೆಂಗಳೂರಿನ ಚಂದಾಪುರ ಹೆದ್ದಾರಿಯಲ್ಲಿ ಒಂದು ಘಟನೆ ನಡೆದಿದೆ. ಅದೃಷ್ಟವಶಾತ್ ಭಾರಿ ಅನಾಹುತ ತಪ್ಪಿದೆ. ಹೆದ್ದಾರಿಗೆ ಅಡ್ಡಲಾಗಿ ಗೇಟ್ ಬಿದ್ದು ಟ್ರಾಫಿಕ್ ಜಾಮ್ ಉಂಟಾಗಿತ್ತು. ಟ್ರಾಫಿಕ್ ಜಾಮ್ನಿಂದ ವಾಹನ ಸವಾರರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ರೈಲ್ವೆ ಮೇಲ್ಸೇತುವೆಗೆ ಹಾಕಿದ್ದಂತಹ ಗೇಟ್ ಕೆಳಕ್ಕೆ ಬಿದ್ದಂತಹ ಪರಿಣಾಮ ಚಂದಾಪುರ ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿ ಸಂಪೂರ್ಣವಾಗಿ ಟ್ರಾಫಿಕ್ ಜಾಮ್ನಿಂದ ಕೂಡಿತ್ತು. ಇದರಿಂದ ವಾಹನ ಸವಾರರು ಪರದಾಡುವಂತಹ ಪರಿಸ್ಥಿತಿ ಉಂಟಾಗಿತ್ತು. ಬೃಹತ್ ವಾಹನ ಓಡಾಡದಂತೆ ಹೈಟ್ ಗೇಟ್ ಅನ್ನ ಹಾಕಲಾಗಿತ್ತು. ಆದ್ರೆ ಈ ಹೈಟ್ ಗೇಟ್ ಏಕಾಏಕಿಯಾಗಿ ಕುಸಿದು ಬಿದ್ದಿತ್ತು. ಈ ಹಿನ್ನೆಲೆಯಲ್ಲಿ ಸದ್ಯದ ಮಟ್ಟಿಗೆ ಬೆಂಗಳೂರು ಹಾಗೆ ಚಂದಾಪುರ ಹೈವೇ ರಸ್ತೆ ಟ್ರಾಫಿಕ್ ಜಾಮ್ನಿಂದ ವಾಹನ ಸವಾರರು ಪರದಾಡುವಂತಾಗಿತ್ತು. ಸೇತುವೆಗೆ ಹಾಕಿದ್ದಂತ ಹೈಟ್ ಗೇಟ್ ಕುಸಿತವಾಗಿದೆ. ಬೆಂಗಳೂರಿನ ಚಂದಾಪುರ ಹೆದ್ದಾರಿಯಲ್ಲಿ ಒಂದು ಘಟನೆ ನಡೆದಿದೆ. ಅದೃಷ್ಟವಶಾತ್ ಭಾರಿ ಅನಾಹುತ ತಪ್ಪಿದೆ. ಹೆದ್ದಾರಿಗೆ ಅಡ್ಡಲಾಗಿ ಗೇಟ್ ಬಿದ್ದು ಟ್ರಾಫಿಕ್ ಜಾಮ್ ಉಂಟಾಗಿದೆ.